ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸರಿ ಇದೆ ಅಂತ ಪರಿಷತ್ನಲ್ಲಿ ಗೃಹ ಸಚಿವರು ಬೆನ್ ತಟ್ಕೊಂಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ 5 ವರ್ಷಗಳ ಅಂಕಿ ಅಂಶಗಳನ್ನು ರಿಲೀಸ್ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ಶಾಂತಿ ನೆಲೆಸಿದೆ, ಅಲ್ಲೊಂದಿಲ್ಲೊಂದು ಘಟನೆ ಆಗಿದೆ, ಕ್ರಮ ತೆಗೆದುಕೊಳ್ತೀವಿ ಅಂತ ಹೇಳಿದ್ದಾರೆ. ಲಂಡನ್ ಮಾದರಿಯಲ್ಲಿ ಪೊಲೀಸ್ ವ್ಯವಸ್ಥೆ ಮಾಡಿದ್ದೀವಿ ಅಂತ ಕೂಡ ಹೇಳಿದ್ದಾರೆ. ಸೈಬರ್ ಕ್ರೈಮ್ ಹೆಚ್ಚಳ ಆಗಿರೋದ್ರ ಬಗ್ಗೆ ಅಸಮಾಧಾನ ಇದೆ ಅಂತ ಹೇಳಿದ್ದು. ಅಂದಹಾಗೆ ಪರಮೇಶ್ವರ್ ಈ ಹೇಳಿಕೆ ಕೊಡ್ತಾ ಇರೋ ಹೊತ್ತಿನಲ್ಲೇ ಆರ್ಟಿ ನಗರದಲ್ಲಿ ಹೋಟೆಲ್ ಒಂದರಲ್ಲಿ ಅಡಿಗೆ ಭಟ್ಟನ ಮೇಲೆ ಮ್ಯಾನೇಜರ್ ಮಚ್ನಿಂದ ದಾಳಿ ನಡೆಸಿದ್ದಾನೆ. ರಕ್ತಸ್ರಾವದಿಂದಲೇ ಗಾಯಗೊಂಡಂತಹ ವ್ಯಕ್ತಿ ಪೊಲೀಸ್ ಠಾಣೆಗೆ ಹೋಗಿ ದೂರು ಕೊಟ್ಟಿದ್ದಾರೆ. ರಾಜ್ಯದಲ್ಲಿ ತಾವು ಲಾಂಡ್ ಆರ್ಡರ್ ಕೆಟ್ಟೋಗಿದೆ ಅಂತ ಯಾವಾಗ್ಲೂ ಬಹಳ ಜನ ಮಾತಾಡ್ತಾರೆ. ಆದ್ರೆ ಒಂದು ಸ್ಟ್ಯಾಟಿಸ್ಟಿಕ್ಸ್ ಒಂದು ಹೇಳ್ಬೇಕಂದ್ರೆ ಮರ್ಡರು 24ಕ್ಕೆ 1208 ಆಗಿದೆ. ಇಲ್ಲಿವರೆಗೂ ಜನವರಿಯಿಂದ ಇಲ್ಲಿವರೆಗೂ 100 ಆಗಿದೆ. ಅಂದ್ರೆ ಮರ್ಡರ್ ಕಡಿಮೆ ಆಗಿದೆ ಅಂತ ಸಂಖ್ಯೆ. ಆದ್ರಿಂದ ಬೆಂಗಳೂರು ಸಿಟಿಯಲ್ಲಿ ಶಾಂತಿ ಇದೆ. ಒಂದೆರಡು ಇನ್ಸಿಡೆಂಟ್ಗಳು ನಡೆದಿರಬಹುದು, ಇಲ್ಲ ಅಂತ ನಾನು ಹೇಳೋದಿಲ್ಲ. ಅಲ್ಲಿ ಲಂಡನ್ ಮೆಟ್ರೋ ಹೇಗೆ ಕೆಲಸ ಮಾಡ್ತಾರೆ ಅಂತ ಹೇಳಿ ನಮ್ಮಲ್ಲಿ ಅದನ್ನೇ ತಗೊಂಡು ಬಂದು ಇಲ್ಲಿ ಕಾಪಿ ಮಾಡಿ ತತ್ಕ್ಷಣ ರೆಸ್ಪಾಂಡ್ ಮಾಡೋತಕ್ಕಂಥದ್ದನ್ನ ವ್ಯವಸ್ಥೆ ಮಾಡಿದ್ದೇವೆ. ಮರ್ಡರ್ ಅಂಕಿ ಅಂಶಗಳನ್ನ ಕೊಡ್ತಾ ಓವರ್ ಆಲ್ ಕ್ರೈಮ್ ರೇಟೇ ಕಮ್ಮಿ ಅನ್ನೋ ರೀತಿ ತೋರಿಸ್ತಾ ಇದ್ದಾರೆ ಸರ್ ಇವರು. ಇರ್ಬೋದು, ಕ್ರೈಮ್ ರೇಟ್ ಕೊಡಿ. ವೈಯಕ್ತಿಕವಾಗಿರುವಂತ ಕಾರಣಗಳಿಂದ ಆಗುವಂತ ಕೊಲೆಗಳನ್ನ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಅಂತ ಹೇಳಕ್ ಸಾಧ್ಯ ಆಗುತ್ತೆ? ಇಲ್ಲ, ಬರಲ್ಲ ಸರ್, ಬರಲ್ಲ. ಅದನ್ನ ಆಕ್ಚುಲಿ ನೋಡಬಾರ್ದು. ರೌಡಿಗಳು ಮಾಡೋ ಮರ್ಡರ್ಗಳು ಇದೆಯಲ್ಲ, ಇಂಥವುಗಳನ್ನ ನಾವು ಪಾರ್ಟ್ ಆಫ್ ದ ಕ್ರೈಮ್ ಲೆವೆಲ್ ನೋಡ್ಬೇಕು. ಗಂಡ ಹೆಂಡತಿ ಜಗಳ ಆಡ್ಕೊಂಡು ಗಂಡ ಹೆಂಡತಿಗೆ ಚುಚ್ಚಿಬಿಟ್ಟಂತೆ ಅಡುಗೆ ಮನೆಯಲ್ಲಿ ಯಾವ ಪೊಲೀಸ್ನೋ ನೀ ಪ್ರಪಂಚದಲ್ಲಿ ಅದನ್ನು ತಡೆಯೋಕ್ಕಾಗತ್ತರಪ್ಪ? ಗಂಡ ಹೆಂಡತಿಯ ಶೀಲ ಶಂಕಿಸಿ ಅವಳಿಗೆ ಬೆಂಕಿ ಹಾಕಿಬಿಟ್ಟನಂತೆ, ಯಾವ ಪೊಲೀಸ್ನೋ ನೀ ಪ್ರಪಂಚದಲ್ಲಿ ಅದನ್ನು ತಡೆಯೋಕ್ಕಾಗತ್ತಪ್ಪ? ಅದೆಲ್ಲ ಆಗಲ್ಲ ತೆಗಿಯೋಕ್ಕೆ. ದೇರ್ ಆಲ್ ಮರ್ಡರ್ಸೇ, ಬಟ್ ನಾಟ್ ಈ ಒಂದು ಸಿಟಿ ಹೇಗಿದೆ ಅನ್ನೋದಕ್ಕೆ ಮಾಡಕ್ಕೆ. ಸಿಟಿ ಏನು ಆತ್ಮಹತ್ಯೆಗಳಾಗ್ತಾ ಇದೆ, ನಾವೇನು ಮಾಡೋಣ? ಹೌದು, ಧೈರ್ಯ ತುಂಬಬಹುದು, ಹೇಳ್ಬೋದು. ಅವ್ರವ್ರವ್ರವ್ರು ನುಂಗಿ ಹಾಕೊಂಡು ಹೋಗ್ತಾ ಇದ್ರು. ಏನು ಯಾರು ತಡೆಯೋದು? ಗೊತ್ತಾಗೋದಾದ್ರು ಹೆಂಗೆ ಗೊತ್ತಾಗ್ಬೇಕಲ್ಲ. ಪೊಲೀಸ್ನವ್ರಿಗೋ ಅಕ್ಕಪಕ್ಕದವ್ರಿಗೋ ಗೊತ್ತಾಗ, ಸಾರಿ ಮೋಸ್ಟ್ಲಿ ನಾಳೆದಲ್ಲಿ ಸೂಸೈಡ್ ಮಾಡ್ಕೊಂಡ್ಬಿಡ್ತಾರೆ ಸರ್ ಇವರು ಅಂತ ತಡಿಬೇಕಪ್ಪ. ಹೆಂಗೆ ಗೊತ್ತಾಗಬೇಕು? ಇವ್ರು ಮಾಡ್ಕೊಂಡು 6 ದಿನ ಆದ್ಮೇಲೆ ಬಾಗಿಲು ತೆಗೆದು ಗೊತ್ತಾಗೋದಾದ್ರೆ ದೀಸ್ ಆರ್ ಆಲ್ ಸಪರೇಟ್ ಕ್ರೈಮ್ಸ್. ಬಟ್ ಎಲ್ಲದಕ್ಕಿಂತಲೂ ಇಂಪಾರ್ಟೆಂಟ್ ಸೈಬರ್ ಕ್ರೈಮ್ ವಿಚಾರದಲ್ಲಿ ಸರ್ಕಾರ ಹೆಚ್ಚಿನ ಒತ್ತು ಕೊಡಬೇಕಾಗಿದೆಯಲ್ಲ ಸರ್. ನಮ್ಮ ಹತ್ರ ಇನ್ನೂ ಆ ರೀತಿಯಾಗಿ ಸ್ಟ್ರಾಂಗ್ ಆಗಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇಲ್ಲ, ಮತ್ತು ಸೈಬರ್ ಕ್ರೈಮ್ಗೂ ಜಾಗ ಇಲ್ಲ. ಬೆಂಗಳೂರಲ್ಲೇ ಸೈಬರ್ ಕ್ರೈಮ್ ಮಾಡಬೇಕು ಅಂತ ಏನಿಲ್ಲ. ಬಿಹಾರದಲ್ಲಿ ಕೂತ್ಕೊಂಡು ಸೈಬರ್ ಕ್ರೈಮ್ ಮಾಡ್ಬೋದು. ಇವತ್ತು ಹೈದರಾಬಾದ್ನಲ್ಲಿ ಒಂದು ಸೈಬರ್ ಕ್ರೈಮನ್ನು ಮಾಡ್ತಾ ಇದ್ದಂಥ ಒಂದು ಬೋಗಸ್ ಕಾಲ್ ಸೆಂಟ್ರನ್ನು ಸೀಸ್ ಮಾಡಿದ್ದಾರೆ. ಕಾಲ್ ಸೆಂಟ್ರೆ ರೆಗ್ಯುಲರ್ಲಿ 165 ಜನನೋ 365 ಜನನೋ ಕೆಲಸ ಮಾಡ್ತಿದ್ದಾರೆ ಅದರಲ್ಲಿ. ಯಾರದ್ರ ಮೇಲೆ? ಪೇಪಾಲ್ ಅಂತ ಅಮೆರಿಕಾನಲ್ಲಿದೆ. ಈಗ ನಮ್ಮಲ್ಲಿ ಪೇಟಿಎಮ್ ಇದೆಲ್ಲ ಇದೆಯಲ್ಲ, ಆ ಥರ ಅವ್ರದ್ದು ಪೇಪಾಲ್ ಇದೆ. ಆ ಪೇಪಾಲಿನ ಕಸ್ಟಮರ್ಗಳದ್ದು ಡೀಟೇಲ್ಸ್ ಹಿಂಗೆ ಎತ್ಕೊಂಡ್ಬಿಟ್ಟಿದ್ದಾರೆ. ಅವ್ರನ್ನ ಇವ್ರು ಅಪ್ರೋಚ್ ಮಾಡಿ, ನಿಂದು ಯಾವುದೋ ಫ್ರಾಡುಲೆಂಟ್ ಟ್ರಾನ್ಸ್ಫರ್ ಆಗಿದೆ, ಅದಕ್ಕೆ ಇಲ್ಲಿಗೆ ಟ್ರಾನ್ಸ್ಫರ್ ಕೊಡು ಅಂತೇಳಿ ದುಡ್ಡು ಟ್ರಾನ್ಸ್ಫರ್ ಮಾಡಿಸ್ಕೊಂಡು ಪಕ್ಕಾ ಕಂಪನಿ ಅಮೆರಿಕಾಲ್ ಆಫೀಸ್ ಎಲ್ಲ ಇದೆ. ಚರ್ಚ್ ಆಗ್ತಾ ಇದ್ದಾರೆ ಹಿಡ್ಕೊಂಡು. ಬಟ್ ನಮ್ಮಲ್ಲಿ ಸೈಬರ್ ಕ್ರೈಮ್ ಪತ್ತೆ ಹಚ್ಚಕ್ಕಂತಾನೆ ಒಂದು ಅಪಾಯಿಂಟ್ಮೆಂಟ್ ಮಾಡ್ಕೊಳ್ಳೋಕಿಲ್ಲ. ಬರುವಂತ ಅಪಾಯಿಂಟ್ ಆಗಿರುವಂತ ಅಲ್ರಿ ನಾನು ನಿಮ್ಗೆ ಹೇಳ್ತಿರೋದು, ನೀವು ಇಲ್ಲಿ ಅಪಾಯಿಂಟ್ಮೆಂಟ್ ಮಾಡ್ಕೊಂಡು ಕೂತ್ಬಿಟ್ರೆ ಅಲ್ಲ, ಪತ್ತೆ ಹಚ್ಚೋಕ್ಕಾದ್ರೂ ಏನ್ ಪತ್ತೆ ಹಚ್ತೀರಿ ನೀವು? ಏನಕ್ಕೆ ಹಚ್ಚಬೇಕು ಪತ್ತೆ? ಬೇಡವಾ ಸರ್? ಸೈಬರ್ ಜನ ಅಲರ್ಟ್ ಆಗಿ ಚುಚ್ಚಕ್ ಗೊತ್ತಾ? ಚುಚ್ಕೊಂಡು ಅಮ್ಮ ಸತ್ಲೋ ಅಪ್ಪ ಸತ್ನೋ ನೋಡೋ ಲೆಕ್ಕಾಚಾರನೂ ಇಲ್ಲ. ಬೇಕಾರೆ ಲಿಂಕ್ ಓಪನ್ ಮಾಡಿ ಮಕ್ಕಳು ಬಂದ್ರೋ ಮಕ್ಕಳು ಹೋದ್ರೋ, ಗಂಡ ಬಂದು ಗಂಡ ಇಲ್ವೋ, ಹೆಂಡತಿ ಬಂದ್ಲೋ ಹೆಂಡತಿ ಇಲ್ವೋ, ಹೊಡಿ 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 ಕೂತ್ಕೊಂಡು ಅದ್ರಲ್ಲಿ ಬಿಸಿ ಇದಿಲ್ಲ. ಅದು ಗೊತ್ತಲ್ವಾ? ಹಂಗಾರೆ ಇದು ಗೊತ್ತು ಮಾಡ್ಕೊಳ್ಳಿ, ಇದ್ರ ಅನುಭವಿಸಿ.